ಎಲ್ರಿಗೂ ನಮಸ್ಕಾರ. ನಾವಿದ್ದೀವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಳಲಿಕ್ಯ ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೌದು, ಆ, ಶರಣ್ಯನ ಕೃಪಾಶೀರ್ವಾದದಿಂದ ನಮ್ಮ ಹಳಲಿಕ್ಯ ಗ್ರಾಮದಲ್ಲಿ ಒಂದು ಬೋರ್ವೆಲ್ ಪಾಯಿಂಟ್ಗೋಸ್ಕರ ನಮ್ಮ ಶರಣ್ಯರ ಮುಂದೆ ನಮ್ಮ ಬೋರ್ವೆಲ್ ಹಿಂದೆ ಹೋಗ್ತಾ ಇದೆ. ಒಬ್ಬ ಮನುಷ್ಯ ಒಳ್ಳೆಯದಾಗಬೇಕು ಕೆಟ್ಟದಾಗಬೇಕು ಅಂತಂದರೂ ಕೂಡ ಅವನ ಮನಸ್ಸಲ್ಲಿರುತ್ತೆ. ಅವನ ಬುದ್ಧಿಶಕ್ತಿ ನೆಟ್ಟಿಗಿದ್ದು ಚೆನ್ನಾಗಿದ್ದರೆ ಎಂಥ ವ್ಯಕ್ತಿನೂ ಕೂಡ ಒಳ್ಳೆಯನಾಗ್ಬೋದು ಕೆಟ್ಟನಾಗ್ಬೋದು. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಹಿಂದೆ ನಡೆದಂತಹ ದಾರಿಯನ್ನು ಬಿಟ್ಟು ಮುಂದೆ ಹೋಗೋ ದಾರಿ ಸುಲಭವಾಗಿ ಸುಖಕರವಾಗಿ ನಡೀಲಿ ಅಂತೇಳಿ ಯೋಚನೆ ಪಟ್ಟು ಭಗವಂತನ ಮೇಲೆ ಭಾರ ಹಾಕಿ ನಾನು ನಡೆಸೋಂಥ ಕರ್ತವ್ಯಗಳು ಎಲ್ಲವೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಂತಾನಲ್ಲ, ಅಂಥ ವ್ಯಕ್ತಿ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು, ಪರಮಾತ್ಮನ ಕೃಪಾಶೀರ್ವಾದ ಇರಬೇಕು. ನೀವು ನೋಡ್ತಿರ್ಬೋದು, ಶರಣ್ಯ ಬೋರ್ವೆಲ್ಲರಿಗೆ ಆಶೀರ್ವಾದ ಮಾಡ್ತಿದ್ದಾನೆ. ಹೌದು, ಅಣ್ಣವ್ರು ಹೇಳಿದ್ದಾರೆ, ಕೈಲಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಎಂದು ಇಂದು. ಹೌದು, ಈ ಹಾಡಿನಂತೆ ಈ ವ್ಯಕ್ತಿ ಜೀವನ ಕೂಡ. ಹೌದು, ಹಿಂದೆ ಇದ್ದಂಥ ದಾರಿ ಎಷ್ಟು ಕಠಿಣವಾಗಿತ್ತು ಅಂತಂದರೆ ಅದನ್ನೆಲ್ಲ ಬಿಟ್ಟು ಈಗ 4 ಜನದಂತೆ ನಾನು ಬದುಕಬೇಕು ಅಂತೇಳಿ ಶರಣ್ಯನ ಕರ್ಕೊಂಬಂದು ಬೋರ್ವೆಲ್ ಬಂದ್ ಮಾಡಿಸಿ ಎಲ್ಲ ವಿಚಾರಗಳಲ್ಲೂ ಕೂಡ ಬುದ್ಧಿವಂತಿಕೆಯಿಂದ ಬದುಕಬೇಕು, ನಾನು ಕೂಡ 4 ಜನದಂತೆ ಬದುಕಿ ನಾನು ತೋರಿಸ್ಬೇಕು ಅಂತೇಳಿ ಹಠಛಲದಿಂದ ಈ ವ್ಯಕ್ತಿ ಈಗ ಬದಲಾವಣೆ ಆಗಿ ಇಡೀ ಗ್ರಾಮ ಮೆಚ್ಚೋ ಹಾಗೆ ಬದುಕಿದ್ದಾರೆ. ಅಂಥ ಒಂದು ಬದುಕಲ್ಲಿ ಶರಣ್ಯನ ಕೃಪಾಶೀರ್ವಾದ ಹೇಗೆ ಹಿಡಿಯುತ್ತೆ ಗೊತ್ತಾ? ನಿಜವಾಗ್ಲೂ ಬಂದಂಥ ಜನ ಅಲ್ಲೆಲ್ಲ 1 ಇಂಚು 1.5 ಇಂಚು ಅಂತಂದರು. ಆಯಿತು, ಪರವಾಗಿಲ್ಲ ಅಂತಂದು. ಹಾಗೆ ಮೇಲ್ಭಾಗದಲ್ಲೆಲ್ಲ 1000 ಅಡಿ ತನಕ ಹೊಡ್ಸಿದ್ದಾರೆ, 600 700 ತನಕ ಹೊಡ್ಸಿದ್ದಾರೆ. ಅತಿ ಕಡಿಮೆ ನೀರು ಯಾವುದು ಕೂಡ ಸರಿಯಾದ ಕ್ರಮದಲ್ಲಿ ನೀರು ಬಂದಿಲ್ಲ. ಆದರೂ ಕೂಡ ಶರಣ್ಯನ ಕರ್ಕೊಂಬಂದು ಅವನ ಮೇಲೆ ಭಾರ ಹಾಕಿ ನಾನು ನಂಬಿರೋದೇ ಅವನ್ನ ಅಂತೇಳಿ ಒಂದು ಆತ್ಮವಿಶ್ವಾಸಿ ಬೆಲೆ ಕೊಟ್ಟು ಶರಣ್ಯನ ಕೃಪಾಶೀರ್ವಾದದಲ್ಲಿ ಪಾಯಿಂಟ್ ಆಗಿ ಬೋರ್ವೆಲ್ ಕೂಡ ತೆಗಿತಾ ಇದ್ದೀನಿ. ಒಂದು 100 ಅಡಿ ಕೇಸಿಂಗ್ ಹೋಯಿತು. 100 ಅಡಿ ಕೇಸಿಂಗ್ ಹೋಗಿ 160ಕ್ಕೆ ಸ್ವಲ್ಪ ಸಣ್ಣ ನೀರು ಬಂತು. 440ಕ್ಕೆ ನೀರು ಬಂತು ಕಂಡ್ರೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ನೀವು ನೋಡಿ, ಈಗ ಇದು 440ಕ್ಕೆ ಬಂದಂಥ ನೀರು ನೋಡಿ. ಭಗವಂತ ತಡವಾಗಿ ಕೊಟ್ಟರು ಅಡವಾಗಿ ಕೊಡ್ತಾನೆ ಇರಲ್ಲ, ಅದೇ ರೀತಿ ಎಲ್ರಿಗೂ ಕೂಡ ಶರಣ್ಯನ ಕೃಪಾಶೀರ್ವಾದ ನಡೀಲಿ. ಆಗಿರು ಆ ರೈತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಶರಣ್ಯ.